ನೀವು ನೋಡ್ತಾ ಇರೋಗೆ ಗೋಲ್ಡ್ ಪ್ರೈಸ್ ಲಾಸ್ಟ್ 1 ವೀಕ್ ಇಂದ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಇದೆ. ಲಾಸ್ಟ್ 4 ಇಯರ್ಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50,000 ರುಪೀಸ್ ಇಂದ ಈಗ ಗೋಲ್ಡ್ ಪ್ರೈಸ್ 150,000 ರುಪೀಸ್ ಆಗಿದೆ ಪರ್ 10 ಗ್ರಾಮ್ಸ್. ಅಂದ್ರೆ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. 2022 ಇಂದ 2025 ವರೆಗೂ 10 to 20% ಗ್ರೋತ್ ಇದ್ದಿದ್ದು ಸಡನ್ ಆಗಿ ಯಾಕೆ ಇಷ್ಟೊಂದು 50% ಗ್ರೋತ್ ಯಾಕೆ ಕಾಣ್ತಾ ಇದೆ ಅಂತ ನೋಡ್ಬೇಕು ಅಂದ್ರೆ ಗೋಲ್ಡ್ ಗ್ಲೋಬಲ್ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡ್ಬೇಕು. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಪ್ರೈಸ್ ಏರ್ತಾನೆ ಇದೆ. ಸಡನ್ ಆಗಿ ಗೋಲ್ಡ್ ಇಷ್ಟೊಂದು ವ್ಯಾಲ್ಯೂಬಲ್ ಯಾಕಾಯ್ತು? ಸೊ ಗ್ಲೋಬಲಿ ಗೋಲ್ಡ್ ರೇಟ್ ಇಷ್ಟೊಂದು ಏರಾಡ್ತಾ ಇರೋದಕ್ಕೆ ರೀಸನ್ ಏನು ಅಂತ ನೋಡೋಣ. ಸೊ ಅದರಲ್ಲಿ ಫಸ್ಟ್ ರೀಸನ್ ಬಂದು ನಮ್ಮ ಟ್ರಂಪ್ ಅಣ್ಣನಿಂದ ಎಲ್ಲಾ ದೇಶಕ್ಕೂ ಹೊಡೆತ ಬೀಳ್ತಾ ಇದೆ. ಸುತ್ತಮುತ್ತ ಇರೋ ದೇಶಗಳ ಮೇಲೆಲ್ಲ ಯುದ್ಧಕ್ಕೆ ರೆಡಿ ಆಗಿರೋ ಟ್ರಂಪ್ ಗ್ಲೋಬಲಿ ಏನಾಗುತ್ತೋ ಅಂತ ಒಂದು ಭಯ ಸೃಷ್ಟಿಸಿದ್ದಾರೆ. ಕೆಲವು ದೇಶಗಳಿಗೆ ಯುದ್ಧ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ರೆ ಕೆಲವು ದೇಶಗಳಿಗೆ ಬೇರೆ ಟ್ಯಾರಿಫ್ ಹಾಕಿ ಹಿಂಸೆ ಇಡ್ತಾ ಇದ್ದಾರೆ. ಇದರಿಂದ ಜನ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ತೆಗಿತಾ ಇದ್ದಾರೆ ಮತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಲು ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಜನರಲಿ ಗೋಲ್ಡ್ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಡಾಲರ್ ವ್ಯಾಲ್ಯೂಲಿ ಕೋರಿಲೇಟ್ ಮಾಡ್ತಾರೆ. ಡಾಲರ್ ವ್ಯಾಲ್ಯೂ ಇಂಡಿಯನ್ ರುಪೀಸ್ಗಿಂತ ಜಾಸ್ತಿ ಇದ್ರು ಗ್ಲೋಬಲಿ ಡಾಲರ್ ವ್ಯಾಲ್ಯೂ ಕುಸಿತಾ ಇದೆ. ಸೊ ಇಷ್ಟು ಕಾರಣದಿಂದ ಸಡನ್ ಆಗಿ ಲಾಸ್ಟ್ 2-3 ವೀಕ್ಸ್ ಇಂದ ಗೋಲ್ಡ್ ಪ್ರೈಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ನೋಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ಈಗ ಗೋಲ್ಡ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಪ್ರೈಸ್ ಇದೇ ರೀತಿ ಇನ್ಫ್ಲೇಟ್ ಆಗುತ್ತಾ ಅನ್ನೋದು ಡೌಟು. ಅದು ಜಿಯೋ ಪಾಲಿಟಿಕ್ಸ್ ತುಂಬಾ ವೇರಿ ಆಗ್ತಾ ಇದೆ. ಸೊ ಫಿಸಿಕಲ್ ಗೋಲ್ಡ್ ತಗೊಂಡು ಅದು ಮಾರೋದು ತಗೊಳ್ಳೋದು ಎಲ್ಲ ಕಷ್ಟ ಆಗೋದ್ರಿಂದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐಡಿಯಾ ಈ ಕರೆಂಟ್ ಸಿನಾರಿಯೋಲಿ ನೋಡಿದ್ರೆ ETF ಅಂತ ಹೇಳ್ಬೋದು. ಸೊ ETF ಅಂದ್ರೆ ಏನು ಅಂದ್ರೆ ಇದು ಒಂಥರ ಮ್ಯೂಚುವಲ್ ಫಂಡೇ. ನೀವು ಇನ್ವೆಸ್ಟ್ ಮಾಡೋ ದುಡ್ಡನ್ನ ಎಕ್ಸ್ಪರ್ಟ್ಸ್ ಅವರು ಗೋಲ್ಡ್ ಪ್ರೈಸ್ ಮೇಲೆ ಟ್ರೇಡ್ ಮಾಡಿ ಅದರಿಂದ ಬರೋ ಪ್ರಾಫಿಟ್ ನ ನಿಮ್ಗೆ ಕೊಡ್ತಾರೆ. ಸೊ ಈಗ ಆಗ್ತಾ ಇರೋ ಕರೆಂಟ್ ವೇರಿಯೇಷನ್ ಇಂದ ಈ ಇನ್ವೆಸ್ಟ್ಮೆಂಟ್ ಸೂಕ್ತ ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು ಈ ಟಾಪ್ 5 ETFs ತುಂಬಾನೇ ರಿಟರ್ನ್ ಕೊಟ್ಟಿದೆ ಲಾಸ್ಟ್ 1 ಇಯರ್ ಇಂದ. ಅದು ಲಾಸ್ಟ್ 2 ವೀಕ್ಸ್ ಇಂದ ಆಲ್ಮೋಸ್ಟ್ 60 to 65% ರಿಟರ್ನ್ ನೀಡ್ತಾ ಇದೆ. ಅದರಲ್ಲಿ ಟಾಪ್ 1 ನಿಪಾನ್ ಇಂಡಿಯಾ ETF ಗೋಲ್ಡ್ 65.8% ರಿಟರ್ನ್ ಕೊಟ್ಟಿದೆ. ಫಾಲೋಡ್ ಬೈ SBI ಗೋಲ್ಡ್, ಕೋಟಕ್ ಗೋಲ್ಡ್ ಅಂಡ್ ICICI ಗೋಲ್ಡ್ ಅಂಡ್ HDFC ಗೋಲ್ಡ್. ದೀಸ್ ಟರ್ನಲ್ಲೂ 61% ರಿಟರ್ನ್ ಈ ETFs ಇಂದ ನಿಮಗೆ ಸಿಗ್ತಾ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.